ನೀವು ಊಟ ಮಾಡಕ್ಕೆ ಹೋಟೆಲ್ಗೆ ಹೋಗ್ತಿರಲ್ವಾ, ಹೊಟ್ಟೆ ತುಂಬಾ ತಿಂದಿರ್ತೀರಾ, ಒಂಚೂರ್ ಮಿಕ್ಕಿರುತ್ತೆ, ಅದು ಸೇರ್ತಿರಲ್ಲ. ಏನ್ ಮಾಡ್ತೀರಾ? ಊಟನ ಅಲ್ಲೇ ಹೋಟ್ಲಲ್ಲೇ ಬಿಟ್ಬಿಡ್ತೀರಾ? ಅಲ್ಲೇ ಬಿಡಕ್ ಹೋಗ್ಬೇಡಿ. ಅದ್ರ ಬದಲು ಹೋಟೆಲ್ ಅವ್ರ ಹತ್ರನೇ ಯಾರು ಸರ್ವ್ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಬಂದ್ ಕೊಡಕ್ ಹೇಳಿ, ಅದನ್ನ ತಗೊಂಡೋಗಿ ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಪ್ರಾಣಿಗಳು ಸಿಗುತ್ತೆ, ಪ್ರಾಣಿಗಳಿಗಾದ್ರೂ ಹಾಕ್ಬಿಡಿ. ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ, ಇದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಅದೇನಂತಂದ್ರೆ, ಒಂದು ಹೋಟ್ಲಲ್ಲಿ ಎಲ್ಲ ಊಟ ಮಾಡಿದ್ರೆ ವೇಸ್ಟ್ ಆಗಿರುತ್ತಲ್ಲ, ಯಾರ್ಯಾರು ಬೇಡ ಅಂತ ಒಂದಷ್ಟೆಲ್ಲ ಊಟ ಎಲ್ಲ ಬಿಟ್ಟಿರ್ತಾರಲ್ವಾ, ಆ ಊಟನ ಡಸ್ಟ್ಬಿನ್ ಹಾಕ್ತಾರಲ್ವಾ, ಆ ಡಸ್ಟ್ಬಿನ್ ಹೊರಗಡೆ ಎಲ್ಲ ಇಟ್ಟಿರ್ತಾರಲ್ವಾ, ಆ ಡಸ್ಟ್ಬಿನ್ ಹೊರಗಡೆ ಇಟ್ಟಿದ್ದಾಗ ಯಾರೋ ಬೇರೆಯವರು ಅನ್ನೊಂದ್ ಪರ್ಸನ್ XYZ ಗಳು ಅವ್ರು ಬಂದು ಆ ಊಟನೆಲ್ಲ ತಗೊಂಡೋಗಿ ಇನ್ನೊಂದ್ ಕಡೆ ಮಾರ್ತಿದ್ದಾರಂತೆ ಅಂತ ಒಂದು ಮಾಹಿತಿ ಇದೆ. ಇದು ಆಕ್ಚುಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದ್ 2-3 ವಿಡಿಯೋ ಕೂಡ ನಾವು ನೋಡಿದ್ವಿ, ನೀವು ಕೂಡ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಅವ್ರು ಅದನ್ನ ತಗೊಂಡೋಗಿ ಬಿಸಿ ಬಿಸಿಯಾಗಿ ಮಾಡಿ ತೋಪು ತರ ಫುಡ್ ಕೊಡ್ತಾ ಇದಾರೆ. ಹಾಗಂತ ಪ್ರತಿಯೊಬ್ರು ಇದೇ ತರಾನೇ ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾರೋ ಒಬ್ರು ಅಥವಾ ಇಬ್ರು ಮಾಡಬಹುದು, ಆ ಇಬ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರಬಹುದು. ಇದು ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಯಾರು ಕೂಡ ನಾವು ಟಾರ್ಗೆಟ್ ಮಾಡಿ ಏನು ಹೇಳ್ತಾ ಇಲ್ಲ. ಯಾವ ಹೋಟೆಲ್ಗೆ ಆಗ್ಲಿ ಅಥವಾ ಯಾರಿಗೆ ಆಗ್ಲಿ ಬಿಸ್ನೆಸ್ ಪರ್ಸನ್ ಗೆ ನಾನು ಇಲ್ಲಿ ಹರ್ಟ್ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಚಾರಗಳು ಹರಿದಾಡ್ತಿರುತ್ತಲ್ಲ, ಆ ವಿಚಾರನ ಪ್ರತಿಯೊಬ್ಬರಿಗೂ ತಿಳಿಸೋ ಪ್ರಯತ್ನ ಮಾಡಿರುತ್ತೇನೆ ಅಷ್ಟೇ.